ಸ್ನೇಹಿತರೆ ನಾವು ಬಂದ್ವಿ ಈಗ ಇಲ್ಲಿಗೆ ಸ್ನೇಹಿತರೆ ಮಲ್ನಾಯಕನಹಳ್ಳಿ, ಇದು ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಏನು ಓದ್ತಾ ಇದ್ದೀರಾ? ಸ್ಕೂಲಿಗೆ ಹೋಗಲ್ಲ, ಮನೇಲೇ ಓದ್ತೀವಿ. ಇಲ್ಲ, ಮನೇಲಿ ನಮ್ಗೆ ಏನು ಇಂಟ್ರೆಸ್ಟ್ ಮತ್ತೆ ನೀಡ್ ಬೇಸ್ಡ್ ಬಗ್ಗೆ ಟೆಂಟ್ ಬರಿಬೋದು ಡೈರೆಕ್ಟ್ ಆಗಿ. ಸರ್ ನಮಸ್ತೆ. ನಮ್ಮ ವಾತಾವರಣಕ್ಕೆ ಟ್ರಾಪಿಕಲ್ ಕ್ಲೈಮೇಟ್ಗೆ ಇದು ಬಹಳ ಏಳ್ ಮಾಡಿಸಿರೋದು. ಬೇಸಿಗೆಯಲ್ಲಿ ತಂಪು ಇರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಇಡೀ ಮಾರ್ಕೆಟ್ ಅಲ್ಲಿ ಅಡ್ಡಾಡ್ಕೊಂಡ್ ಬಂದ್ರು 100% ಕಾಟನ್ ಸಿಗೋದು ಕಷ್ಟ ಐತಿ. ಬಹಳಷ್ಟು ಕಾಯಿಲೆಗಳಿಗೆ ಇದು ದಾರಿ ಮಾಡ್ಕೊಡ್ತದೆ. ಕ್ಯಾನ್ಸರ್ ಬಂದೈತೆ ಅಂದ್ರೆ ಅದು ಯಾವ್ದೋ ಬರಬಾರ್ದು ದೊಡ್ಡ ಕಾಯಿಲೆ ಬಂದ್ಬಿಡ್ತಂತ ಭಯಂಕರವಾದಂತಂದು ಮಾತಾಡ್ತಿದ್ವಿ. ಕ್ಯಾನ್ಸರ್ ಐತೆ ಅನ್ನೋದು ಸಾಮಾನ್ಯ ಆಗ್ಬಿಟ್ಟೈತಿ. ಮುಕ್ತವಾಗಿ ಆರಾಮಾಗಿ ಮಾಡ್ಬೋದು, ಇವತ್ತಿನ ಪರಿಸ್ಥಿತಿಯಲ್ಲೂ ಮಾಡ್ಬೋದು ಅನ್ನೋದು ಅನುಭವದಿಂದ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಬನ್ನಿ ದಾವಣಗೆರೆಗೆ, ಆತ್ಮೀಯವಾದ ಸ್ವಾಗತ ನಿಮಗೆ. ದಾವಣಗೆರೆ ಜಿಲ್ಲೆ ಅಂತಂದ್ರೆ ತುಂಬಾ ವೇಗವಾಗಿ ಬೆಳೀತಿರುವಂತಹ ಜಿಲ್ಲೆ ಮತ್ತು ನಗರ ಸ್ನೇಹಿತರೆ. ಎಜುಕೇಶನಲ್ ಹಬ್, ಶಿಕ್ಷಣದ ಒಂದು ಲೋಕ ಇದು. ನಾವು ಇವತ್ತು ದಾವಣಗೆರೆ ಜಿಲ್ಲೆಯ ಒಂದು ವಿಶೇಷವಾದ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಜೊತೆಗೆ ನಮ್ಮ ಸಂತೋಷ್ ಇದ್ದಾರೆ. ಸಂತೋಷ್, ಹೇಗಿದ್ದೀರಿ? ಆರಾಮ್ ಸರ್, ನೀವು ಸರ್? ಚೆನ್ನಾಗಿದ್ದೀವಿ. ಸಂತೋಷ್ ಅವರು ನಮ್ಗೆ ಸುಮಾರು 2 ವರ್ಷದಿಂದ ಪರಿಚಯ ಇದ್ರು, ಕಲಾ ಮಾಧ್ಯಮದ ವೀಕ್ಷಕರವರು. ಸೊ ಅವ್ರು ಬನ್ನಿ ನಮ್ಮ ಜಿಲ್ಲೆಗೆ ಅಂತ ಕರಿತಾ ಇದ್ರು. ತುಂಬ ವಿಶೇಷವಾದ ವಿಡಿಯೋಗಳನ್ನ ಅವರು ಲೈನಪ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಾವೀಗ ರಾಘವ ಅವ್ರನ್ನ ಭೇಟಿ ಮಾಡೋಣ ಸ್ನೇಹಿತರೆ. ರಾಘವ ಅವರು ನೈಸರ್ಗಿಕ ಪದ್ಧತಿಯ ಮೂಲಕ ಕೃಷಿ ಮಾಡ್ತಾ, ಲಾಭದಾಯಕವಾಗಿ ಕೃಷಿಯನ್ನು ಮಾಡ್ತಾ ನೆಮ್ಮದಿಯಾಗಿ ಬದುಕು ಕಟ್ಕೊಂಡಂಥವ್ರು. ನೀವು ನೋಡ್ತೀರಿ ಅನೇಕ ಯೂಟ್ಯೂಬ್ ವಾಹಿನಿಗಳಲ್ಲಿ ಗಡ್ಡ ಬಿಟ್ಕೊಂಡು ಒಳ್ಳೆ ಋಷಿ ಥರ ಇರ್ತಾರೆ ಅವರು. ಸೊ ಅವ್ರನ್ನ ಕೃಷಿ ಸಂತ ಅಂತಲೇ ಕರೀತಾರೆ. ಹೋಗೋಣ, ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರ ಹೋಗಿ ಅವ್ರ ತೋಟ, 20 ಎಕರೆ ತೋಟ ನೋಡೋಣ ಸ್ನೇಹಿತರೆ. ಹಾಗೆ ಅನೇಕ ವಿಡಿಯೋಗಳಿದ್ದಾವೆ ದಾವಣಗೆರೆಯಲ್ಲಿ. ಸೊ ಹೇಗಿದ್ರಿ ಸಂತೋಷ್? ಆರಾಮ್ ಸರ್, ನೀವು ಸರ್? ಸೊ ಹೇಗಿದೆ ದಾವಣಗೆರೆ? ತುಂಬಾ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ದಾವಣಗೆರೆ ಸರ್, ಹ್ಯಾಪಿ ಹೋಳಿ. ಹೌದು. ಸ್ನೇಹಿತರೆ, ನಾವು ಬಂದ್ವಿ ಈಗ ಇಲ್ಲಿಗೆ ಸ್ನೇಹಿತರೆ ಮಲ್ನಾಯಕನಹಳ್ಳಿ, ಇದು ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಸೊ ನಾವು ರಾಘವ ಅವ್ರ ಸರ್ನ ಭೇಟಿ ಮಾಡೋಣ. ಅವ್ರ ತೋಟ ಕೂಡ ಬಂದಿದೆ ಇಲ್ಲಿ. ಸೊ ಎಂಟ್ರೆನ್ಸಲ್ಲಿ ಅವ್ರ ಮಗ ಇದೆ. ಹೌದು ಸರ್, ಮಗ ಇದ್ದಾರೆ. ಮಗ ವರ್ಚಸ್ ಅಂತ ಹೇಳ್ಬಿಟ್ಟು ಸರ್. ವರ್ಚಸ್. ನಮಸ್ತೆ, ಹೇಗಿದ್ದೀರಾ? ಶುಭೋದಯ, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ವರ್ಚಸ್. ಚೆನ್ನಾಗಿರಲಿ ಸರ್, ಡಿಫ್ರೆಂಟ್ ಆಗಿದೆ. ಏನು ಓದ್ತಾ ಇದ್ದೀರಾ? ಸ್ಕೂಲಿಗೆ ಹೋಗಲ್ಲ, ಮನೇಲೇ ಓದ್ತೀವಿ. ಅಂದರೆ ಹೋಮ್ ಸ್ಕೂಲಿಂಗ್ ಅಂತ ಮನೇಲೇ ಓದೋದು. ಈ ಮನೇಲಿ ಯಾರು ಬೇಸ್ಟ್ ಬರ್ತಾರಾ? ಇಲ್ಲ, ಮನೇಲಿ ನಮ್ಗೆ ಏನು ಇಂಟ್ರೆಸ್ಟ್ ಮತ್ತೆ ನೀಡ್ ಬೇಸ್ಡ್ ಬಗ್ಗೆ ಓದ್ತೀವಿ. ಅಂದರೆ ಅರ್ಥ ಆಗಲಿ, ಹೆಂಗೆ ಹೇಳಿ? ಇವಾಗ ನಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದನ್ನು ಓದ್ತೀವಿ. ಇಲ್ಲ ಏನಾದ್ರು ನೀಡ್ ಇರುತ್ತಲ್ಲ, ಮ್ಯಾಥ್ಸ್ ಆ ಥರ ಎಲ್ಲ, ಅದನ್ನು ಓದ್ತೀವಿ ಮನೆಯಲ್ಲೇ. ಏನು ಅವಶ್ಯಕತೆ ಇದೆ ಅದು, ಏನು ಆಸಕ್ತಿ ಇದೆ ಅದು. ಸ್ಕೂಲ್ಗೆ ಹೋಗಿ ಅದನ್ನು ಸರ್ಟಿಫಿಕೇಟ್ ತೊಗೋಬೇಕು ಅದೇನಿಲ್ಲ, ಬೇಕಂದ್ರೆ ಟೆಂಟ್ ಬರಿಬೋದು ಡೈರೆಕ್ಟಾಗಿ ಎಕ್ಸಾಮ್. ಹಂಗೆ ಅವಕಾಶ ಇದೆಯಾ? ರೂಲ್ ಇದೆ ಹಂಗೆ. ಸೊ ಈಗ ತಮ್ಗೆ ಏಜ್ ಎಷ್ಟು? 15 ವರ್ಷ. ಸೊ ಈಗ ಇದ್ದರೆ ನೀವು 9ನೇ ಕ್ಲಾಸ್ ಇರಬೇಕಿತ್ತು. ಸ್ಕೂಲ್ ಮಕ್ಕಳೇ ನೋಡಿಲ್ಲ? ಇಲ್ಲ, ಒಂದಿನೂ ಹೋಗಿಲ್ಲ. LKG UKGಗೆ ಹೋಗಿಲ್ಲ. ಹೋಗಿ ಸಾಧ್ಯ ಇದೆಯಾ? ಸೊ ಏನು ಇಂಟ್ರೆಸ್ಟ್ ನಿಮಗೆ ಆ್ಯಕ್ಚುಲಿ? ಅದನ್ನು ಭಾಳ ಇದ್ದಾವೆ. ಆರ್ಕಿಟೆಕ್ಚರ್ ಬಗ್ಗೆ, ಮಡ್ ಬಿಲ್ಡಿಂಗ್ ಅದೆಲ್ಲ ಇದೆ. ಅದನ್ನು ಇಂಗ್ಲೀಷ್ ಬರಬೇಕು, ಸೈನ್ಸ್ ಬರಬೇಕು, ಮ್ಯಾಥ್ಸ್ ಬರಬೇಕು ಅಂತಾರೆ. ಅದು ಬರುತ್ತೆ ನನಗೆ. ಯಾರು ಅಪ್ಪ ಹೇಳ್ಕೊಟ್ರಾ? ಅಮ್ಮ ಹೇಳ್ಕೊಡ್ತಾರೆ. ಅಮ್ಮ ಹೇಳ್ಕೊಡ್ತಾರೆ. ಓ, ನೀವು ಎಷ್ಟು ಜನ ಮಕ್ಕಳು? ನಾನು, ಅಕ್ಕ. ಅಕ್ಕ ಏನು ಮಾಡ್ತಾರೆ? ಅಕ್ಕನೇ ಈ ಥರನೇ ಹೋಮ್ ಸ್ಕೂಲಿಂಗ್. ಓ, ಸ್ಕೂಲೇ ನೋಡಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಸೊ ಲಕ್ಕಿ ಗೈ. ಎಂಟ್ರೆನ್ಸಲ್ಲಿ ನಮ್ಮ ವರ್ಚಸ್ ಅಂತ ಶಾಕ್ ಕೊಟ್ಬಿಟ್ರು ನನಗೆ. ಬನ್ನಿ, ಸ್ಲಿಪ್ಪರ್ ಇಲ್ಲೇ ಬಿಡಿ, ಚಪ್ಪಲಿಲ್ಲೇ ಬಿಡಬೇಕು, ಬೇರ್ ಫುಟ್ಟಲ್ಲಿ ಬರಬೇಕು, ಬರಿಗಾಲಲ್ಲಿ. ಬನ್ನಿ, ಫುಲ್ ಇವತ್ತು ಕ್ಲಾಸ್ ನಮ್ಗೆ ಇವತ್ತು. ಇಲ್ಲಿ ನಿಮ್ಮ ತಂದೆ ಅವರು? ಅಲ್ಲಿಂದ. ಅವರು? ಅವ್ರ ಅಮ್ಮ. ಓಕೆ. ಎಷ್ಟು ಎಕರೆ ವರ್ಚಸ್ ಇದು? ಇದು 10 acres ಇದೆ. 10 ಎಕರೆ. ಸರ್ ನಮಸ್ತೆ. ನಮಸ್ಕಾರ, ಬನ್ನಿ ಸರ್. ಶುಭೋದಯ. ಬನ್ನಿ, ಎಸ್. ಗಾಂಧೀಜಿದು ಎಲ್ಲರೂ ಅದನ್ನೇ ನೋಡಿರ್ತಾರೆ. ಆದರೆ ಅವರು ಒಂದು 80% ಈ ಥರ ಬಾಕ್ಸ್ ಸೇರ್ಕದಲ್ಲೇ ಮಾಡಿರೋದು. ಈ ಥರದ್ದು? ಅದು ಫೋಟೋದಲ್ಲಿ ಇದೆಯಲ್ಲ, ಅದು ಬೇರೆ. ಅದು ಎಲ್ಲರಿಗೂ ಕಾಣಲಿಕ್ಕೆ ಅದು ಮೇಲೆ ಚೆನ್ನಾಗಿ ಕಾಣುತ್ತಲ್ಲ, ಅದನ್ನು ಇಟ್ಕೊಂಡಿರೋದು ಅಷ್ಟೇ. ಅದು ಆಮೇಲೆ ನಮ್ಮ ಜೆಂಡಾದಲ್ಲೂ ಮೊದಲು ಉಪಯೋಗಿಸಿದ್ರು, ಹಂಗಾಗಿ ಅದೇ ಎಲ್ಲರಿಗೂ ಪಾಪ್ಯುಲರು ಗೊತ್ತಿರೋದು. ಆದರೆ ಅವರು 80% ಹೆಚ್ಚು ಕಮ್ಮಿ ಬಾಕ್ಸ್ ಚರ್ಕದಲ್ಲೇ ಮಾಡಿರೋದು. ಇದು ಬಾಕ್ಸ್ ಚರ್ಕ ಅಂತಾರೆ. ಇದು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿ ಕನ್ನಡದಲ್ಲಿನ ಇಲ್ಲಿ ನಮ್ಮಲ್ಲಿ ರಾಟೆ ಅಂತಾರೆ.
ಇದು ಸಿಗುತ್ತೆ ಅವೈಲೇಬಲ್? ಹಾಂ ಸಿಗುತ್ತೆ. ಇದೇ ಹತ್ತಿ. ಹಾಂ, ಇದು ಹತ್ತಿ. ನಮ್ಮ ಕಡೆ ಅರಳೆ ಅಂತಾರೆ. ಅರಳೆ ಹತ್ತಿ. ಇದು ಅಂದರೆ ಗಿಡದಲ್ಲಿ ಏನು ಬರುತ್ತೆ ಅದನ್ನು ಕಾರ್ಡಿಂಗ್ ಅವೆಲ್ಲ ಸ್ವಚ್ಛ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮಾಡಿ ಆ ಥರ ಕ್ಲೀನ್ ಮಾಡಿರೋ ಕಾಟನ್ ಇದು. ಆ ಕಾಟನ್ ಈಗ ನಾವು ಇದರಲ್ಲಿ ಹಳೆ ಜೈದರ ಈ ಥರದ್ದು ಹತ್ತಿ. ಈಗ ಹೊಸದು ಈ BT ಹತ್ತಿ ಅಲ್ಲ. BT ಕಾಟನ್ ಅಲ್ಲ. ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ BT ಹತ್ತಿ ಅಂತ, ಅದಲ್ಲ ಇದು. ಪಕ್ಕ ನಾಟಿ. ನಾಟಿ ದೇಸಿ ತಳಿ. ಈಗ ಅನುಭವ ಸಿಕ್ಕಿದ ತಕ್ಷಣ ನೇರವಾಗಿ ಮಾಡ್ಬೋದು. ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ಆ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಡ್ರಿ. ಇದು ಈ ಉಂಡಿ ಇಲ್ದಂಗೆ ಫೈಬರ್ ಎಲ್ಲ ತಳ್ಳಿಗೆ ಸ್ಪ್ರೆಡ್ ಔಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ. ಹತ್ತಿಯಿಂದ ದಾರ ಬರೋಕ್ಕೆ ಮುಂಚೆ ಈ ಪ್ರೋಸೆಸ್ ಇದೆ. ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿ. ಈ ಥರ ಮಾಡಿಟ್ಕೊಂಡ್ರೆ ಅದರಲ್ಲಿ ಇದನ್ನು ಇದು ಆ ಥರ ಮಾಡ್ಕೊಂಡಿರೋದು. ಹೌದು. ಸೊ ಇದರಿಂದ ಈಗ ಒಂದು ನಿಮಿಷ ಚೂರು ಬಿಡಿಸ್ಕೊಂಡ್ರೆ ಇದು ಈ ತುದಿ ಇದೆಯಲ್ಲ, ಇದು ನೋಡ್ರಿ, ಇದು ಟೈಟಾಗಿ ಆಗಿರೋದು. ಟೈಟಾಗಿ ದಾರ ಆಗಿರೋದು. ಇದು ನೋಡ್ರಿ ತುದಿ ಬಿಡಿ ಆಗಿದೆ. ಫೈಬರ್ ಆ ನಾರನ್ನು ಅಂಶಿದ್ರೆ ಹಿಂಗೆ ಇಟ್ಟು ತಿರುಗಿದ್ರೆ ಅದು ಜಾಯ್ನ್ ಆಗ್ಬಿಡುತ್ತೆ. ಓಹೋ, ಅಷ್ಟೇ ಅದು. ದಟ್ಸ್ ಆಲ್. ಈಗ ಇಲ್ಲಿ ಗಟ್ಟಿ ದಾರ ಆಗ್ತಾ ಇದೆ. ತಿಳಿಸಿ ಸರ್ ಒಂದು. ಇದು ಅದು ಮುಗಿಯೋವರೆಗೂ ಹಿಂಗೆ ಎಳೆ ಬರ್ತಾನೆ ಇರ್ತದೆ. ಅದು ಒಂದೇ ಹದದಲ್ಲಿ. ಅದು ನಾವು ಈಗ ಇದು ಏನಂದರೆ ನಮ್ಮ ಮನಸ್ಥಿತಿನ ರಿಫ್ಲೆಕ್ಟ್ ಮಾಡುತ್ತೆ. ಏನು ಈ ದಾರ? ಹೇಗೆ? ಈಗ ನಮ್ಮ ಆಲೋಚನೆಗಳು ಈಗ ನಾವು ಅದರ ಮೇಲೆ ಫೋಕಸ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ದಾರ ತಳ್ಳಕ್ಕೆ ಕ್ಲೀನಾಗಿ ಬರುತ್ತೆ. ಇಲ್ಲಾಂದರೆ ಈಗ ನಾವು ಏನೋ ಯೋಚನೆ ಮಾಡ್ಕೊತ ಮಾಡಿದ್ರೆ ಅದು ಕಟ್ಟಾಗತ್ತೆ. ಒಂದು ಇದು ಮೆಡಿಟೇಟಿವ್ ಪ್ರೊಸೆಸ್ ಇದೆ. ಇದೊಂದು ಧ್ಯಾನ. ಧ್ಯಾನ ಮಾಡೋದೆ. ನಾನು ಅದು ಹಂಗೆ ಇದು ಹಿಂಗೆ ಅಂತ ಸ್ಕೀಮ್ ಹಾಕೊಂಡು ತಲೆಯೆಲ್ಲ ಮಾಡ್ತಾ ಇದ್ರೆ ತಲೆಯಲ್ಲಿ ಚಿಂತೆ ಬೇರೆ ಏನಾದರೂ ಮಾಡ್ಕೊಂತ ಕುಂತ್ರೆ ಇಲ್ಲಿ ದಾರನೇ ಕಟ್ಟಕತ್ತೆ. ನೂಲು ಕಟ್ಟಾಗತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ, ದಪ್ಪ ಸಣ್ಣ ಆಗುತ್ತೆ. ಆಗುತ್ತೆ. ಅದೊಂದು ಹದವಾಗಿ ಬಂದಿದೆ ಅಂದರೆ ಅವನ ಮನಸ್ಸು ಅದನ್ನ ಮಾಡಿದವನ ಮನಸ್ಸು ಅದು ಹದವಾಗಿದೆ ಅಂತ. ಅದು ಆಮೇಲೆ ಅನುಭವದ ಮೇಲೆ ಎರಡು ಇದೆ. ಓಕೆ, ಹೆಂಗೆ ಕಲ್ತ್ರಿ ಇದು? ಇದು ಇಲ್ಲೇ ಒಂದು 2 ದಿವಸ ಚರ್ಕದ ಶಿಬಿರ ಮಾಡಿದ್ವಿ. 2 ದಿವಸದಲ್ಲಿ ನಾವು ನಮ್ಮ ಮಕ್ಕಳು ಎಲ್ಲರೂ ಕಲ್ತ್ವಿ. ಎಲ್ಲ ಕಾರ್ಯಾಗಾರಕ್ಕೆ ಹೋದ್ರಿ? ಇಲ್ಲೇ ಕಾರ್ಯಾಗಾರ. ಓಕೆ, ನೀವೇ ಆರ್ಗನೈಸ್ ಮಾಡಿ ನೀವೇ ಕಲ್ತ್ಬಿಟ್ರಿ? ಅಲ್ಲಿ ಮೈಸೂರಿಂದ ಸಚ್ಚು ಅಂತ ಇದ್ದಾರೆ, ಅವರು ಬಂದಿದ್ರು. ಅವ್ರು ಬಂದು ನಮಗೆ ಇದನ್ನೆಲ್ಲ ಪರಿಚಯ ಮಾಡಿ ಇದನ್ನ ಹೇಳ್ಕೊಟ್ಟಾರೆ. ಸೊ ಈ ದಾರ ಮಾಡಿ ನೆಕ್ಸ್ಟ್ ಇದು ನೂಲು ತೆಗೆದು ನೇಕಾರ ಕೊಟ್ಟರೆ ಅವರು ಬಟ್ಟೆ ಹೆಣೆದು ಕೊಡ್ತಾರೆ. ಬಟ್ಟೆ ನೀವು ನೇಯ್ಕೊಳ್ಳಲ್ಲ? ಇಲ್ಲ, ಇನ್ನು ಅದನ್ನು ಮಾಡ್ಕೊಂಡಿಲ್ಲ. ಓಕೆ, ಈಗ ಇವೆಲ್ಲ ಅವೇ ಹಾಕೊಂಡ್ರೆ ಉಡುಪು. ಈ ಥರ ಖಾದಿಯಲ್ಲಿ ಮಾಡ್ರವು ಅದರದ್ದು ಆ ಫೀಲೇ ಬೇರೆ. ನೀವು ಇದು ಬಟ್ಟೆ ಹಿಡಿದು ನೋಡ್ರಿ, ತಂಪು ಮತ್ತು ಅದರ ಆಪ್ತತೆ ಬೇರೆ. ಕಂಫರ್ಟೇಬಲ್ ಲೆವೆಲೇ ಬೇರೆ, ಇವು ಬೇರೆ. ಈಗ ನಮ್ಮ ವಾತಾವರಣಕ್ಕೆ ಟ್ರಾಪಿಕಲ್ ಕ್ಲೈಮೇಟ್ಗೆ ಇದು ಭಾಳ ಏಳು ಮಾಡಿಸಿರೋದು. ಹೌದಾ? ಬೇಸಿಗೆಯಲ್ಲಿ ತಂಪು ಇರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ನ್ಯಾಚುರಲ್ ಫೈಬರ್ ಅಲ್ಲ, ಆ ಥರ ಆ ಫೀಲೇ ಬೇರೆ. ಕೈಯಿಂದ ಮಾಡಿರೋದಲ್ಲ, ಕಂಪ್ಲೀಟ್ ಆಗಿ ಎಲ್ಲೂ ಮಿಷಿನ್ ಪ್ರೊಸೆಸ್ ಇಲ್ದಂಗೆ ಕಂಪ್ಲೀಟ್ ಕೈಯಲ್ಲಿ. ಸೊ ನೇಯ್ದಿರೋದು ಕೂಡ ಕೈಯಲ್ಲೇ? ಅದಕ್ಕೆ ನೋಡ್ರಿ ಅದು ಎಷ್ಟು ಆ ಫೀಲೇ ಬೇರೆ. ನಮ್ದೊಂಥರ ಇದೆ. ಒಂಥರ ಇರೋದಲ್ಲ, ಆ್ಯಕ್ಚುಲಿ ಅದೆಲ್ಲ ಸಿಂಥೆಟಿಕ್ ಮೆಟೀರಿಯಲ್. ಅಂದರೆ ಈಗ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡೈತಲ್ಲ, ಪ್ಲಾಸ್ಟಿಕ್ ಎದರಿಂದ ರೆಡಿ ಆಗುತ್ತೆ? ಪೆಟ್ರೋಲಿಯಂ ಪ್ರಾಡಕ್ಟ್, ಬೈ ಪ್ರಾಡಕ್ಟ್. ಆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ನೇ ಸಿಂಥೆಟಿಕ್ ಮೆಟೀರಿಯಲ್ ಅಂತಾರೆ. ಸಿಂಥೆಟಿಕ್ ಮೆಟೀರಿಯಲಿಂದನೇ ಈಗ ನೀವು ಹಾಕಿರೋ ಬಟ್ಟೆ ಎಲ್ಲ ಅದರಿಂದ ರೆಡಿ ಆಗಿರೋವು. ಅವರು ಎಲ್ಲ ಕಂಪ್ಲೀಟಾಗಿ. ಸೊ ಇವು ಹೆಲ್ತ್ಗೆ ಭಯಂಕರ ಇಶ್ಯೂ. ನೋಡ್ರಿ, ಮತ್ತೆ ನಾವು ಬರೀ ಪ್ಲಾಸ್ಟಿಕ್ ಒಂದು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬಿಟ್ರೆ ಇನ್ನೆಲ್ಲ ಸರಿ ಆಕತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಆ ಸಿಂಥೆಟಿಕ್ ಮೆಟೀರಿಯಲ್ ಅನ್ನೋದು ಎಷ್ಟು ಆವರಿಸ್ಕೊಂಡೈತೆ ಅಂದರೆ, ಈಗ ನೀವು
ಗಾಡಿಗೆ ಅಥವಾ ಮನೆಗೆ ಎಲ್ಲ ಬಣ್ಣ ಬಡಿತಿರಲ್ಲ ಪೇಂಟ್ ಅವೆಲ್ಲ ಸಿಂಥೆಟಿಕ್ ಪೇಂಟ್ಸ್. ಓಹೋ. ಆಮೇಲೆ ಇವನ್ ನಾವು ಪ್ಯಾಕೇಜ್ಡ್ ಫುಡ್ ಎಲ್ಲ ಆಹಾರ ಏನು ಸಿದ್ಧ ಆಹಾರ ಉಪಯೋಗಿಸ್ಕೊಂತೀವಲ್ಲ ರೆಡಿ ಪ್ಯಾಕೆಟ್, ಅದರಲ್ಲಿ ಸಿಂಥೆಟಿಕ್ ಫ್ಲೇವರ್ಸ್ ಸಿಂಥೆಟಿಕ್ ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಈಟಬಲ್ ಫುಡ್ಡಲ್ಲಿ. ಆಮೇಲೆ ನೀವು ಈಗ ಹಾಕಿರೋ ಬಟ್ಟೆ ಈಗ ನ್ಯಾಚುರಲ್ ಫೈಬರ್ ಅಂದರೆ ಹತ್ತಿ ಕಾಟನ್ನು, ಆಮೇಲೆ ಕುರಿದು ಉಣ್ಣೆಯಿಂದ ಮಾಡಿರವು, ಆಮೇಲೆ ಈ ಥರ ಇನ್ನು ಜೂಟು ಕಡಿಮೆ ಲೆನಿನ್ ಅಂತ ಬರುತ್ತೆ ಅದು, ಈ ಥರ ಸಿಲ್ಕ್ ರೇಷ್ಮೆ ಈ ಥರದ್ದು ಎಲ್ಲ ನ್ಯಾಚುರಲ್ ಫೈಬರ್ಸಿಂದ ಮಾಡಿರೋಂಥವು ಇದು. ಆದರೆ ಇವತ್ತು ಮಾರ್ಕೆಟಲ್ಲಿ ಪರಿಸ್ಥಿತಿ ಹೆಂಗಂದ್ರೆ ನೀವು ಇಡೀ ಮಾರ್ಕೆಟಲ್ಲಿ ಅಡ್ಡಾಡ್ಕೊಂಡ್ಬಂದ್ರು 100% ಕಾಟನ್ ಸಿಗೋದು ಕಷ್ಟ ಐತಿ. ಇವರೆಲ್ಲ ಬೋರ್ಡ್ ಹಾಕಿರ್ತಾರಲ್ಲ ಕಾಟನ್ ವಸ್ತುಗಳು. ಈಗ ನೀವು ಹೋಗಿ ಈಗ ಅವರು ಒಂದು ಬಟ್ಟೆ ತೋರಿಸಿರ್ತಾರೆ, ನೀವು ಇಲ್ಲ ನಮಗೆ 100% ಕಾಟನ್ ಅಥವಾ ಪೂರಾ ಕಾಟನ್ ಬೇಕು ಅಂತ ಕೇಳಿದ್ರೆ ಕಾಟನ್ ಪರ್ಸೆಂಟೇಜ್ ಹೆಚ್ಚಿಗೆ ಬ್ಲೆಂಡ್ ಆಗಿರೋದು ಕೊಡ್ತಾರೆ ಅಷ್ಟೇ. ಪೂರ್ತಿ ಕಾಟನ್ ಸಿಗೋದಕ್ಕೆ ಭಾಳ ಕಷ್ಟ. ಅದು ನಾವು ಒತ್ತಡ ಹಾಕಿದ್ರೆ ಸಂಪೂರ್ಣ ಕಾಟನ್ ಇರೋದು ಕೊಡುವಂದಾಗ ಚೂರು ಕಾಟನ್ ಜಾಸ್ತಿ ಇರೋದು ಕೊಡ್ತಾನೆ ಹೊರತು ಅದು 100% ಕಾಟನ್ ಅಲ್ಲ ಈ ಥರ ಇರೋದು. ಈಗ ಇನ್ನು ಉಳಿದಿರೋ ನೀವು ಏನೇ ಈಗ ಪಾಲಿಸ್ಟರು ಅಥವಾ ನೈಲಾನು ಈ ಥರ ಬೇರೆ ಬೇರೆ ಹೆಸರು ಮೇಲೆ ಟೆರಿಕಾಟು ಟೆರಿಲಿನ್ನು ಈ ಥರ ನೀವು ಈ ಶೂಟಿಂಗ್ ಬಟ್ಟೆಗಳು ಟ್ರೌಸರ್ಸ್ ಎಲ್ಲ ಹೋಲಿಸ್ತಾರಲ್ಲ, ಆಗ ಬಾರ್ಡ್ರಲ್ಲಿ ಬರೆದಿರ್ತಾರೆ ಅದರ ಹೆಸರು. ಭಾಳ ಮಟ್ಟ ಅವೆಲ್ಲವೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ವಿಚ್ ಆರ್ ಡೇಂಜರಸ್, ಸಿಂಥೆಟಿಕ್ ಮೆಟೀರಿಯಲ್ನ ರೆಡಿ ಆಗಿರೋ ಅವು ಭಾಳ ಡೇಂಜರಸ್. ನಮ್ಮ ನೇರವಾಗಿ ಈಗ ನಮ್ಮದು ಬಿಸಿಲು ತಾಪಮಾನ ಹೆಚ್ಚಿಗೆ ಇರೋಂಥ ಪ್ರದೇಶ ಭಾರತ ದೇಶ, ಉಸಿರಾಟ ಆಡ ಅಂತ ಬಟ್ಟೆ ಹಾಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಇಲ್ಲಂದ್ರೆ ಈಗ ಎಲ್ಲದಕ್ಕಂತೂ ದೊಡ್ಡ ಸೆನ್ಸ್ ಆರ್ಗನ್ ಯಾವುದಂದ್ರೆ ಚರ್ಮಕ್ಕೆ ಸಮಸ್ಯೆ ಆದರೆ ಅದ್ರದ್ದು ಇಂಪ್ಯಾಕ್ಟು ಜಾಸ್ತಿನೇ ಇರುತ್ತೆ. ಈಗ ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸಿಂದ ಶುರುವಾಗಿ ಭಾಳಷ್ಟು ಕಾಯಿಲೆಗಳಿಗೆ ಇದು ದಾರಿ ಮಾಡ್ಕೊಡ್ತದೆ ಸಿಂಥೆಟಿಕ್ ಬಟ್ಟೆ. ನೋಡಿ ಬರೀ ನಮ್ಮ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ, ನನ್ನ ಒಳಗಡೆ ಏನು ಕನ್ಸ್ಯೂಮ್ ಮಾಡಲ್ಲ ಅಂದ್ರೂ ಕೂಡ ಬರೀ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ ಇಷ್ಟು ನಮ್ಮನ್ನ ಒಂದೇ ಉದ್ಧಾರ ಮಾಡುತ್ತೆ ಇಲ್ಲ ಹಾಳು ಮಾಡುತ್ತೆ. ಹಂಗೆ ನಮ್ಮ ನೇರವಾಗಿ ನಮ್ಮ ಆರೋಗ್ಯಕ್ಕೂ ಹಾನಿಕರ. ಆಮೇಲೆ ಈಗ ಅದು ನೀವು ಉಪಯೋಗಿಸಿದ ನಂತರ ಅದು ಬಿಸಾಕಿದ್ರೆ ಅದು ಭೂಮಿಗೂ ಸೇರೋದು, ಅದು ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಅದು ದೊಡ್ಡ ಸಮಸ್ಯೆ ಪರಿಸರದ ಮೇಲೆ. ಸೊ ಇವು ಪ್ಲಾಸ್ಟಿಕ್ ತರನೇ ಇವು. ಹೌದು, ಇವು ಪ್ಲಾಸ್ಟಿಕ್ ಕರಗಲ್ಲ ಹಂಗೆ ಇವಲ್ಲ. ಇನ್ನೂ ಒಂದೇನಂದ್ರೆ ಈಗ ನೀವು ದಿನ ಮನೆಯಲ್ಲಿ ಯಾವ ಬಟ್ಟೆ ನಾವು ಉಪಯೋಗಿಸ್ತೀವೋ ಅದು ಎಳೆಯಾಗಿ ಉದುರಿ ಎಲ್ಲ ಕಡೆಗೂ ಬೀಳ್ತತೆ. ನೀವು ಕಸ ಹೊಡೆದಾಗ ಎತ್ತಿದಾಗ ಅದ್ರಲ್ಲಿ ಬರ್ತಾವೆ. ಈಗ ನಾನು ನ್ಯಾಚುರಲ್ ಫೈಬರ್ಸ್ ಉಪಯೋಗಿಸಿದ್ರೆ ನ್ಯಾಚುರಲ್ ಫೈಬರ್ದು ಬರುತ್ತೆ, ನೀವು ಸಿಂಥೆಟಿಕ್ ಮೆಟೀರಿಯಲ್ ಉಪಯೋಗಿಸಿದ್ರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬೀಳ್ತವೆ. ಗಾಳಿಗೆ ಎಲ್ಲ ಕಡೆಗೆ ಹರಡ್ಕೊಳ್ತಾವೆ, ಉಸಿರಲ್ಲಿ ಹೋಗಕ್ಕೆ ಅವಕಾಶ. ಈಗ ನಮ್ಮ ಕೈ ಮೇಲೆ ಮೈ ಮೇಲೆಲ್ಲ ಬಂದು ಕೂರ್ತವೆ. ಅಲ್ಲಿ ಈಗ ಪಾತ್ರೆಗಳು ಗ್ಲಾಸ್ ಈ ತರ ಏನಿಟ್ಟಿರ್ತೀವಿ ಅದ್ರ ಮೇಲೆ ಬಂದು ಕೂರ್ತವೆ. ನೀವು ಅಡಿಗೆ ಮಾಡಿರೋ ಊಟದ್ದು ಅಲ್ಲಿ ಎಲ್ಲಾದ್ರೂ ಇಟ್ಟರೆ ಅಲ್ಲೂ ಬಂದು ಸೇರ್ಲಿಕ್ಕೆ ಅವಕಾಶ. ಈ ತರ ಬೇರೆ ಬೇರೆ ರೂಪದಲ್ಲಿ ಮತ್ತು ನಮ್ಮ ಹೊಟ್ಟೆಯಲ್ಲಿ ಬಂದು ಸೇರ್ಕೊಳಕ್ಕೆ ಅವಕಾಶ. ಈಗ ನೀವು ಕ್ಯಾನ್ಸರ್ ಬಂದೈತಂದ್ರೆ ಅದು ಹಿಂದೆಲ್ಲ ಯಾವುದೋ ಬರಬಾರ್ದು ದೊಡ್ಡ ಕಾಯಿಲೆ ಬಂದ್ಬಿಡ್ತಂತ ಭಯಂಕರವಾದಂತಂದು ಮಾತಾಡ್ತಿದ್ವಿ ಅಪರೂಪವಾಗಿ. ಕ್ಯಾನ್ಸರ್ ಬಹಳ ಅಪರೂಪಕ್ಕೆ ಯಾರಿಗೋ ಬರೋದು. ಇವತ್ತು ನಮ್ಮಲ್ಲಿ ಇವರಿಗೆ ಡಯಾಬಿಟಿಸ್ ಶುಗರ್ ಐತಿ, ನಮ್ಮಲ್ಲಿ ಇವರಿಗೆ BP ಐತಿ ಅಂತ ಎಷ್ಟು ಸಾಮಾನ್ಯವಾಗಿ ಮಾತಾಡ್ತೀವೋ ಕ್ಯಾನ್ಸರ್ ಐತಿ ಅನ್ನೋದು ಸಾಮಾನ್ಯ ಆಗ್ಬಿಟ್ಟೈತಿ, ಎಲ್ಲರಲ್ಲೂ ಬಂದಿದೆ. ಈಗ ಮುಂಚೆ ಕ್ಯಾನ್ಸರ್ ಬಂತಂದ್ರೆ ಅವನಿಗೆ ಏನೋ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಈ ತರದ್ದು ಏನೋ ಚಟ ಇತ್ತು ಅದರಿಂದ ಬಂತು ಅಂತ ಮಾತಾಡ್ತಿದ್ರು. ಕಾರಣ ಹಿಂಗೆ ಈ ತರ. ಈಗ ಯಾವುದು ಚಟ ಇಲ್ದವ್ರಿಗೂ ಕೂಡ ಬರ್ತಾ ಇದೆ. ಬರ್ಲಿಕ್ಕೆ ಹೆಂಗ್ ಕಾರಣ? ಇದಕ್ಕೆ ಮೂಲವಾಗಿ ಈ ತರದ್ದು ಈ ಸಿಂಥೆಟಿಕ್ ಭೂತ ಅನ್ನೋದೇನೈತಿ ನಮ್ಗೆ ನಮ್ಮ ಜೀವನ ಆವರಿಸ್ಕೊಂಡ್ಬಿಟ್ಟೈತಿ. ಈ ತರ ನೇರವಾಗಿ ಆಹಾರದಲ್ಲೂ ನಾವು ಈಗ ಕೆಮಿಕಲ್ ಫಾರ್ಮಿಂಗ್ ರಾಸಾಯನಿಕ ಕೃಷಿ ಏನ್ ಮಾಡ್ತಾರಲ್ಲ, ಅಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಕೀಟನಾಶಕ ಏನು ಬಳಸ್ತಾರಲ್ಲ, ಆಮೇಲೆ ರಾಸಾಯನಿಕ ಕಳೆನಾಶಕ, ಇವು ಮೂರು ಕೂಡ ಅದಕ್ಕೆ ಮೂಲ ಪದಾರ್ಥ ಮತ್ತು ಸಿಂಥೆಟಿಕ್ ಮೆಟೀರಿಯಲ್ನಿಂದನೇ ಬರೋದು. ಈ ರೀತಿ ನೀವು ಯಾವುದೇ ನಮ್ಮ ರಂಗಕ್ಕೆ ಹೋದ್ರು ನಮ್ಮ ಜೀವನಕ್ಕೆ ಸಂಬಂಧಪಟ್ಟು ಎಲ್ಲದರಲ್ಲೂ ಈ ಸಿಂಥೆಟಿಕ್ ಭೂತ ಆವರಿಸ್ಕೊಂಡ್ಬಿಟ್ಟೈತಿ. ಅದು ನಮ್ಮನ್ನೇ ಹಾಳು ಮಾಡ್ತಾ ಇದೆ. ಈ ತರ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಶರೀರದಲ್ಲಿ ಸೇರ್ಕೊಂಡ್ರೆ ಮತ್ತೆ ನಮಗೆ ಕ್ಯಾನ್ಸರ್ ಬರುತ್ತೆ, ಎಲ್ಲ ತರದ ಕಾಯಿಲೆಗಳು ಬರ್ಲಿಕ್ಕೆ ದಾರಿ. ಸೊ ಈ ತರ ನಿಧಾನಕ್ಕೆಲ್ಲ ನಾವು ಈ ತರ ಬದಲಾಗಿ ನಾವು ಅದನ್ನ ದೂರ ಮಾಡಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ
ಈಗೆಲ್ಲ ಭಾಳ ಅಂದರೆ ಈ 80ನೇ ದಶಕದಿಂದ ನಾವು ಸಿಂಥೆಟಿಕ್ ಇತ್ಯಾದಿ ಬಂದಿರೋದು ಹೆಚ್ಚಿಗೆ ಬಂದಿರೋದು ಜಾಸ್ತಿ ಪ್ರಮಾಣದಲ್ಲಿ ಅವಾಗೇ ಬಂದಿರೋದು. ಅದ್ರ ಮುಂಚೆ ಅಷ್ಟೇನು ಇರಲಿಲ್ಲ. ಈಗ ರಾಸಾಯನಿಕ ಕೃಷಿನೂ ಎಲ್ಲ ನಮ್ಮ ಭಾರತ ದೇಶದಲ್ಲಿ 70ನೇ ದಶಕದಲ್ಲಿ ಶುರುವಾಗಿರೋದು, ಪರಿಚಯ ಆಗಿರೋದು. ಅದು ಹಸಿರು ಕ್ರಾಂತಿ ಇತ್ಯಾದಿ, ದೇಶಕ್ಕೆ ಅನ್ನ ಹಾಕ್ಬೇಕು, ಊಟ ಹಾಕ್ಬೇಕು, ಅವೆಲ್ಲ ಸುಳ್ಳು, ಮಾರಾಟದ ತಂತ್ರಗಾರಿಕೆ ಅಷ್ಟೇ ಆ ಡೈಲಾಗ್ಗಳೆಲ್ಲ. ಹೌದಾ? ಯಾಕಂದರೆ ನೀವು ಈಗ ದೇಶಕ್ಕೆ ಕೊರತೆ ಆಗಿತ್ತ ಆಹಾರ ಇವೆಲ್ಲ ಸುಳ್ಳು. ಒಂದು ರಾಸಾಯನಿಕ ಕೃಷಿನ ನಮ್ಮಲ್ಲಿ ಪುಷ್ ಮಾಡಿ ಹೆಚ್ಚಿಗೆ ಪ್ರಚಲಿತವಾಗಿ ಮಾಡಲಿಕ್ಕಾಗಿ ಉಪಯೋಗಿಸಿರೋ ಡೈಲಾಗ್ಗಳು ಇವು ಅಷ್ಟೇ, ಸ್ಟೇಟ್ಮೆಂಟ್ಸ್. ಹೌದಾ? ದೇಶ ಬಡತನದಲ್ಲಿತ್ತು, ಅನ್ನ ಇರಲಿಲ್ಲ, ಆಹಾರ ಇರಲಿಲ್ಲ, ಅದೆಲ್ಲ ಸಾಯ್ತಿದ್ರು. ನಾವು ದೇಶಕ್ಕೆ ಅನ್ನ ಹಾಕ್ಬೇಕು, ಬೆಳೀರಿ, ಯಾಕೆ ಕೀಟನಾಶಕ ಅಂದ್ರು. ಅದನ್ನ ಮಾಡಿದವ್ರಿಗೆಲ್ಲ ಏನೇನಪ್ಪ ಅವಾರ್ಡ್ ಕೊಟ್ರು. ಅದೇ ಈಗ ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು ನಾವು ಜನಕ್ಕೆ ಪರಿಚಯ ಮಾಡಬೇಕು, ಅದನ್ನ ಮಾರ್ಕೆಟಿಂಗ್ ತಂದು ಎಲ್ಲ ಹೆಚ್ಚಿಗೆ ಸೇಲ್ಸ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಈ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ, ಈ ತಂತ್ರಗಾರಿಕೆ ಎಲ್ಲ ಉಪಯೋಗಿಸ್ತಾರೆ. ಈಗ ಏನಂದರೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕೇಂದ್ರ ಸರ್ಕಾರದ ಸಂಸ್ಥೆ, ಅವರೇ ಈ ಫುಡ್ ಗ್ರೇನ್ಸ್ ನಾವೇನು ಆಹಾರ ಧಾನ್ಯಗಳು ಬೆಳೆದಿರ್ತೀವಿ ಅವೆಲ್ಲ ಸ್ಟಾಕ್ ಇಡೋದು ಅವರೇ ನಿರ್ವಹಣೆ ಮಾಡೋದು. ಅವ್ರದ್ದು ಡೇಟಾನೇ ಪ್ರತಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ಮಟ್ಟ ಪ್ರತಿ ದಶಕದ್ದು ಡೇಟಾ ಇದೆ. ಅದನ್ನು ನೀವು ನೋಡಿದ್ರೆ ಯಾವತ್ತೂ ಉತ್ಪನ್ನ ಡಿಮ್ಯಾಂಡಿಗಂತೂ ಕಡಿಮೆ ಆಗೇ ಇಲ್ಲ. ಸ್ವತಂತ್ರ ಬಂದಾಗಿಂದ ಈ ಕಡೆ ಒಂದ್ ಕಡೆಗೆ ಬೇಡಿಕೆ, ಒಂದ್ ಕಡೆಗೆ ಉತ್ಪಾದನೆ, ಯಾವತ್ತು ಉತ್ಪಾದನೆ ಜಾಸ್ತಿ ಇದೆ. ಮತ್ತೆ ಕೊರತೆ ಅಂತ ಯಾಕೆ ಹೇಳಿದ್ರು? ಅದೆಲ್ಲ ಒಂದು ಮಾರುಕಟ್ಟೆ ತಂತ್ರ, ಫಾಲ್ಸ್ ಪ್ರೊಪಗಂಡ ಕ್ರಿಯೇಟ್ ಮಾಡಿ ಆ ಥರ ನಮ್ಮನ್ನ ಪುಷ್ ಮಾಡಿರೋದು. ಸೊ ನಮ್ಮನ್ನ ಕೆಮಿಕಲ್ ಅಡಿಕ್ಟ್ ಮಾಡಿದ್ರು. ಅಡಿಕ್ಟ್ ಮಾಡ್ಲಿಕ್ಕಾಗಿ ಈ ಥರದ್ದೆಲ್ಲ ವಿಚಾರಗಳೆಲ್ಲ ತಂದಿಟ್ರು ಅಷ್ಟೇ, ಅದ್ರಲ್ಲಿ ವಾಸ್ತವ ಇಲ್ಲ. ನಾವು ಅದಕ್ಕೆ ಅಡಿಕ್ಟ್ ಆದ್ವಿ. ಈಗಂತೂ ರಾಸಾಯನಿಕ ಇಲ್ಲದೆ ಬೆಳೆಯಲ್ಲ ಅಂತ ಶುರು ಆಯಿತು. ಅದು ಈಗ 60ನೇ ದಶಕದಲ್ಲಿ ಪ್ರಪಂಚದಲ್ಲಿ ಶುರುವಾಗಿರೋದು. ನಮ್ಮ ಭಾರತ ದೇಶದಲ್ಲಿ ನಮ್ಮ ರೈತರಿಗೆ 70ನೇ ದಶಕದಲ್ಲಿ ಅದು ಪರಿಚಯ ಆಯ್ತು. 70ನೇ ದಶಕ ಅಂದ್ರೆ ಇಲ್ಲಿಗೆ ಒಂದು 50 ವರ್ಷ ಈ ರಾಸಾಯನಿಕ ಕೃಷಿ ಅಂದ್ರೆ ಒಂದು 2-3 ತಲೆಮಾರು ಆಗೋದು. ಹೌದು. ಹಂಗಾಗಿ ಈಗಿನ ರೈತರೆಲ್ಲ ಅದು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿಗೆ ಸೇರ್ಕೊಂಡಿದ್ದಾರೆ. ಆದ್ರೆ ವಾಸ್ತವ ನೋಡಿದ್ರೆ, ನಮ್ಮ ಕೃಷಿ ಚರಿತ್ರೆ ನೋಡಿದ್ರೆ, ನಾವು ಒಂದು 10,000 ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ ಅನ್ನೋದು ಇದೆ. ಮಾನವ ಅದೇ ಕೃಷಿಗೆ ಬಂದಲ್ಲ, ಬೇಟೆಯಿಂದ ಬಿಟ್ಟು 10,000 ವರ್ಷದಿಂದ ಮಾಡ್ತಿರೋ ಅಂತದೆಲ್ಲ ಈ 50 ವರ್ಷದ ಬಂದು ಅಳ್ಸಾಕ್ಬಿಟ್ಟಿದೆ. ಬರೀ ಒಂದು 2-3 ತಲೆಮಾರು ಅಲ್ಲಿ ಈ ತರದ ಪರಿಸ್ಥಿತಿ. 100 ತಲೆಮಾರುಗಳ ಜ್ಞಾನ ತೆಗೆದಾಕ್ಬಿಟ್ಟಿದೆ. ಅಲ್ಲಿ ಜ್ಞಾನ ಅಲ್ಲ, ನಂಬಿಕೆನೆ. ಆ ನಂಬಿಕೆನೆ ತೆಗೆದುಬಿಟ್ಟು ಸಾಧ್ಯ ಅನ್ನೋದು, ಈಗ ವಿಷಮುಕ್ತವಾಗಿ ಬೆಳಿಬೋದು ಅನ್ನೋದು ಯಾರಿಗೂ ಇವತ್ತಿನ ರೈತರಿಗೆ ತಲೆಯಲ್ಲಿ ನಂಬಿಕೆ ಬರಲ್ಲ. ಸಾಧ್ಯನೇ ಇಲ್ಲ ಇವತ್ತಿನ ಕಾಲದಲ್ಲಿ. ಅವತ್ತೇನ ಮಾಡ್ತಿದ್ರು, ಇವತ್ತಿನ ಕಾಲಕ್ಕೆ ಸಾಧ್ಯ ಇಲ್ಲ ಅಂತಾರೆ ರೈತರು. ಅದ್ರ ವಾಸ್ತವ ನೋಡಿದ್ರೆ 10,000 ವರ್ಷದಿಂದ ಮಾಡ್ಕೊಂತ ಬಂದಿದ್ದೀವಿ. ಯಶಸ್ವಿಯಾಗಿ ಮಾಡಿದ್ದಾನೆ, ಮನುಷ್ಯ ಬದುಕಿದ್ದಾನೆ, ಎಲ್ಲ ನಡೆದಿದೆ. ಯಾಕಂದ್ರೆ ಈ ಕೆಮಿಕಲ್ ಫಾರ್ಮಿಂಗ್ ನಂಬಿದ ರೈತರು 2-3 ತಲೆಮಾರಿನವರು ಹಿಂದಿನಿಂದ ಬಂದವ್ರೆ ತಾನೆ. ಹೌದು, ಅವ್ರ ಪರಂಪರೆನೆ. ಹೌದು, ಅವ್ರು ಅಷ್ಟು ಚೆನ್ನಾಗಿ ಬೆಳೆದು ಬಂದ್ರು. ಈತ ಅದನ್ನ ನಂಬ್ತಾ ಇಲ್ಲ ಈಗ. ಹೌದು ಹೌದು. ಈ 2-3 ತಲೆಮಾರಲ್ಲಿ ಇಷ್ಟು ವ್ಯತ್ಯಾಸ ಆಗಿದೆ. ಇಷ್ಟು ಕಂಪ್ನಿಗಳು ನಮ್ಮ ಜೀವನನ, ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿ, ಕಂಡೀಷನ್ ಮಾಡಿ ಈ ಥರ ನಮ್ಮ ಮೇಲೆ ದಾರಿ ತಪ್ಪಿಸಿ ಅವ್ರಿಗೆ ಅನುಕೂಲ ಆಗಂಗೆ ಈ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಕಾರ್ಪೊರೇಟ್ ಕಂಪ್ನಿ. ಹೌದು. ಜೊತೆಗೆ ನಮ್ಮ ಕೆಲವು ಪಾಲಿಸಿ ಮೇಕರ್ಸ್ ಅವ್ರ ಜೊತೆಗೆ ಸೇರ್ಬಿಡ್ತಾರೆ. ಈಗ ಕಂಪ್ನಿಗಳೇ ಅವ್ರನ್ನ ಸರ್ಕಾರನ ನಡೆಸ್ತತೆ, ಎಲ್ಲದನ್ನು ನಡೆಸ್ತಿರೋದು ಕಂಪ್ನಿಗಳು. ಈಗ ಕಾರ್ಪೊರೇಟ್ಸೇ. ಹೌದು, ಇಡೀ ಸರ್ಕಾರ ನಡೆಸೋದೇ ಕಾರ್ಪೊರೇಟ್ಸ್. ಹೌದು. ಅವರು ಯಾವ ರೀತಿ ಬೇಕೋ ಅದಕ್ಕೆ ತಕ್ಕಂಗೆ ಸರ್ಕಾರ ಪಾಲಿಸಿಗಳು ಫ್ರೇಮ್ ಮಾಡ್ತಾರೆ. ಅಲ್ಲ, ಅವ್ರಿಗೆ ಬೇಕಾದಂಗೆ ಸರ್ಕಾರನೇ ರಚನೆ ಆಗುತ್ತೆ ಮೊದಲು. ಹೌದೌದು, ಅವ್ರಿಗೆ ಬೇಕಾಗಿರೋವ್ರೆ ಆಗ್ತಾರೆ. ಈ ಥರದ್ದೆಲ್ಲ ವ್ಯವಸ್ಥೆ ಈಗಾಗಲೇ ಮೀಡಿಯಾದಲ್ಲಿ ಬಂದಿರೋದೆಲ್ಲ ನೋಡಿದ್ವಿ, ಎಲ್ಲರಿಗೂ ಗೊತ್ತಿರೋದು ಇವತ್ತು, ಅದೇನು ಸೀಕ್ರೆಟ್ ಏನಲ್ಲ. ಸೊ ಕಾರ್ಪೊರೇಟ್ಗಳು ಏನಾಗುತ್ತೆ, ತಮಗೆ ಬೇಕಾಗಿರೋ ಸರ್ಕಾರ ರಚನೆ ಮಾಡ್ಕೊಳ್ಳುತ್ತೆ, ತಮಗೆ ಬೇಕಾಗಿರೋ ಪಾಲಿಸಿ ಮಾಡಿಸ್ಕೊಳ್ಳುತ್ತೆ. ಹೌದು, ಅವರಿಗೆ ಅನುಕೂಲವಾಗಿ ಹೆಂಗ್ ಬೇಕೋ ಆ ಥರ ಮಾಡಿಸ್ಕೊಂತ. ಆದ್ರೆ ನೀವು ಇಲ್ಲಿ ಪ್ರೂವ್ ಮಾಡಿದ್ದೀರಿ ನ್ಯಾಚುರಲ್ ಫಾರ್ಮಿಂಗ್. ಅಲ್ಲ, ಪ್ರೂವ್ ಮಾಡೋದಲ್ಲ, ಇದೆಲ್ಲ ಹಿಂದೆ ಮಾಡಿರೋದೆ. ಈ ವಿಷಮುಕ್ತವಾಗಿ ಆರಾಮಾಗಿ ಮಾಡ್ಬೋದು, ಇವತ್ತಿನ ಪರಿಸ್ಥಿತಿಯಲ್ಲೂ ಮಾಡ್ಬೋದು ಅನ್ನೋದು ಈಗ ಅದು ನಾವು ಅನುಭವದಿಂದ ಹೇಳ್ತಾ ಇದೀವಿ ಅಷ್ಟೇ. ಸೊ ಇದನ್ನ ಕ್ಲೋಸ್ ಮಾಡಿ ತಗೊಂಡೋಗ್ಬೋದು ಸರ್. ಇದನ್ನ ಫುಲ್ ಕ್ಲೋಸ್ ಮಾಡಿ, ಪೋರ್ಟಬಲ್. ಹೌದು, ವೆರಿ ನೈಸ್. ಅದಕ್ಕೆ ದಾರ ಅದು. ಇದೆಲ್ಲ ನಿಮ್ಮ ಮಕ್ಕಳಿಗೂ ಬರುತ್ತೆ.
ಅಲ್ಲ ನಮಗೆ ಒಬ್ಬೊಬ್ರಿಗೆ ಒಂದೊಂದು ಇದೆ ಸೆಟ್ಟು ಯಾರ್ದವ್ರದ್ದು ಅವರೇ ನುಲ್ಕೋಬೇಕು. ಯಾರ್ದವ್ರದ್ದು ಮಾಡ್ಕೊಂಡ್ಬಿಡ್ತೀವಿ. ನೀವು ಮಾಡಿ ನಿಮ್ಮ ಮಗನ್ ಕೊಡಂಗಿಲ್ಲ ಅಥವಾ ನೀವು ಅಲ್ಲ ಅದೆಲ್ಲ ಅಲ್ಲ, ಒಟ್ಟು ಎಲ್ಲರಿಗೂ ಮಾಡ್ಕೊಳಕ್ಕೆ ಅನುಕೂಲವಾಗಿ ಆಗಲಿ ಅಂತಂದು ಮಾಡಿದ್ದೀರಿ. ಹಾಂ, ಅದೇ ಈ ಥರ ಒಂದು ಲ್ಯಾಪ್ಟಾಪ್ ಥರ ಕ್ಯಾರಿ ಇಟ್ ನಿಮ್ಮ ಬಟ್ಟೆ ನೀವು ಕ್ಯಾರಿ ಮಾಡಿ ಅಂತ.